ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯು 369 ಯೂಟ್ಯೂಬ್ ಚಾನಲ್. ನಂಬಿಕೆಗೆ ಅರ್ಹವಾದಂತಹ ತನ್ನ ಮಧುರ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಹೆಣ್ಣು ಮಕ್ಕಳ ಬಗ್ಗೆ, ಇವರ ನೇಚರ್ ಹೇಗಿರುತ್ತೆ, ಇವರ ಮನಸ್ಸಿನ ಇಚ್ಛೆಗಳೇನು, ಇವರ ಹವ್ಯಾಸಗಳೇನು, ಇವರ ನೆಗೆಟಿವ್ ಮತ್ತು ಪಾಸಿಟಿವ್ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ವೃಷಭ ರಾಶಿಯ ಸ್ತ್ರೀಯರಾಗಿದ್ದರೆ, ಯಾರಾದರೂ ಪುರುಷರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ನಿಮ್ಮ ತಾಯಿ, ಅಕ್ಕ, ತಂಗಿ, ಸ್ನೇಹಿತೆ, ಪತ್ನಿ ಯಾರಾದರೂ ವೃಷಭ ರಾಶಿಯವರು ಇದ್ದೇ ಇರ್ತಾರಲ್ವ, ಅವರಿಗೂ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ 2ನೇ ಮನೆಯಾಗಿರುತ್ತದೆ. 2ನೇ ಮನೆ ಅಂದರೆ ಮಾತು, ವಾಣಿ, ಹಣ, ಫ್ಯಾಮಿಲಿ, ಫುಡ್, ಈ ಕಾರಕತ್ವಗಳನ್ನು ನಾವು 2ನೇ ಭಾವದಿಂದ ನೋಡಬಹುದು. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಅಂದರೆ ಬ್ಯೂಟಿಫುಲ್ ಗ್ರಹ ಅಂತಲೇ ಕರಿತೀವಿ. ಪ್ರೀತಿಗೆ ಕಾರಕ ಗ್ರಹ ಮತ್ತು ಸೌಂದರ್ಯಕ್ಕೆ ಕಾರಕವಾದಂತಹ ಗ್ರಹ. ಆದ್ದರಿಂದ ವೃಷಭ ರಾಶಿಯ ಹೆಣ್ಣು ಮಕ್ಕಳು ನೋಡಲು ಬಹಳ ಸುಂದರವಾಗಿರ್ತಾರೆ. ಚೆನ್ನಾಗಿ ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ತಾರೆ. ಒಳ್ಳೆ ಬ್ಯೂಟಿ ಕಾನ್ಷಿಯಸ್ನ ಇಟ್ಕೊಂಡಿರ್ತಾರೆ. ಇವರು ಯಾವ ಅಕೇಶನ್ಗೆ ಯಾವ ರೀತಿ ರೆಡಿ ಆಗಬೇಕು ಅನ್ನುವಂತಹ ನಾಲೆಡ್ಜಬಲ್ ಹೆಣ್ಮಕ್ಳಾಗಿರ್ತಾರೆ. ಈ ಹೆಣ್ಣು ಮಕ್ಕಳ ಕಣ್ಣು ಬಹಳ ಸುಂದರ ಮತ್ತು ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಇವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದರೆ ಒಂದು ಸಾರಿ ಇವರನ್ನು ತಿರುಗಿ ನೋಡ್ತಾರೆ. ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೊರಡ್ತಾರೆ. ಇವರ ಮಾತು ಬಹಳ ಸುಮಧುರವಾಗಿರುತ್ತದೆ. ಅಂದರೆ ಇವರ ವಾಯ್ಸ್ ತುಂಬ ಸ್ವೀಟಾಗಿರುತ್ತೆ. ತುಂಬ ಮೃದುವಾಗಿ, ನಯವಾಗಿ ಮಾತನಾಡ್ತಾರೆ. ಇವರು ಕೆಟ್ಟ ಪದಗಳ ಬಳಕೆಯನ್ನು ಮಾಡೋದಿಲ್ಲ. ತನ್ನ ಸ್ವೀಟಾದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಅತಿ ಸುಲಭವಾಗಿ ಗೆಲ್ತಾರೆ ವೃಷಭ ರಾಶಿಯ ಹೆಣ್ಮಕ್ಳು. ಇವರು ತನ್ನ ಕೆಲಸ ಕಾರ್ಯಗಳಲ್ಲಿ, ಆಫೀಸ್ ವರ್ಕೇ ಆಗಲಿ, ಹೌಸ್ ವೈಫೇ ಆಗಲಿ, ಯಾವುದೇ ಕೆಲಸ ಆದರೂ ನಿಧಾನವಾಗಿ, ಸಮಾಧಾನವಾಗಿ, ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತಾರೆ. ಆತ್ರವಾಗಿ ಕೆಲಸಗಳನ್ನು ಮಾಡಲ್ಲ. ತುಂಬ ಸಮಾಧಾನ ಚಿತ್ತವಾಗಿ ಮಾಡ್ತಾರೆ. ತನ್ನ ಫ್ಯಾಮಿಲಿಯವರಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ತನ್ನ ಫಸ್ಟ್ ಪ್ರಿಫರೆನ್ಸ್ ತನ್ನ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ. ತನ್ನ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ತನ್ನ ಕುಟುಂಬದವರಿಗೆ ಹಣದ ಸಹಾಯವನ್ನು ಮಾಡ್ತಾರೆ. ತನ್ನ ಕುಟುಂಬದ ಸದಸ್ಯರನ್ನು ಹೆಚ್ಚು ಪ್ರೀತಿಸ್ತಾರೆ. ಹಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ. ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಹಣದ ಸೇವಿಂಗ್ಸ್ನ ಹೇಗೆ ಮಾಡಬೇಕು, ಒಳ್ಳೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ವೃಷಭ ರಾಶಿಯ ಹೆಣ್ಮಕ್ಳಲ್ಲಿ ನೋಡಬಹುದು. ಹಣವನ್ನು ಹೇಗೆ ದುಡಿಬೇಕು ಅನ್ನುವುದರ ಕಡೆನೇ ಇವರ ಕಾನ್ಸಂಟ್ರೇಷನ್, ಗಮನ ಇಟ್ಕೊಂಡಿರ್ತಾರೆ. ಇವರು ತುಂಬ ಅನ್ಸ್ಯಾಟಿಸ್ಫೈಡ್ ಆಗಿರ್ತಾರೆ. ನಾನು ಎಷ್ಟು ಕಷ್ಟಪಟ್ಟು ಓದ್ತೇನೆ, ಎಷ್ಟೇ ಓದಿದ್ರೂ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಸಿಗ್ತಿಲ್ಲ, ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ಎಷ್ಟೇ ವರ್ಕ್ ಮಾಡಿದ್ರೂ ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಸ್ಯಾಲ್ರಿ ಸಿಗ್ತಿಲ್ಲ ಅನ್ನುವಂತಹ ಅನ್ಸ್ಯಾಟಿಸ್ಫೈಡ್ ಫೀಲ್ ಇವರಲ್ಲಿ ಸದಾ ಇರುತ್ತೆ. ಅಂತಹ ಭಾವನೆ ಇವರ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಇವರು ಎಷ್ಟೇ ಪ್ಲ್ಯಾನ್ ಮಾಡಿ ಹಣವನ್ನು ಉಳಿಸಿದರೂ ಇವರ ಹಣ ಖರ್ಚಾಗಿ ಹೋಗ್ತಾನೆ ಇರುತ್ತೆ. ಯಾವ ಕಾರಣಕ್ಕೆ ಅಂದರೆ ಇವರಿಗೆ ಶಾಪಿಂಗ್ ಹುಚ್ಚು ಜಾಸ್ತಿ. ಬಟ್ಟೆಗಳನ್ನು ತಗೋಬೇಕು, ಹೊಸ ಬಟ್ಟೆಗಳು, ಟ್ರೆಂಡಿ ಬಟ್ಟೆಗಳು, ಲಕ್ಸುರಿಯಸ್ ಥಿಂಗ್ಸ್ಗಳ ಬಗ್ಗೆ ತುಂಬ ಇಷ್ಟಪಡ್ತಾರೆ. 10 ಅಂಗಡಿ ಸುತ್ತುತ್ತಾರೆ. ಒಂದೇ ಅಂಗಡಿಲಿ ಇವರು ಶಾಪಿಂಗ್ ಮಾಡಲ್ಲ ಅಷ್ಟು ಈಸಿಯಾಗಿ. ಒಳ್ಳೆ ಬೆಸ್ಟ್ ಕಲೆಕ್ಷನನ್ನು ಹುಡುಕ್ತಾರೆ, ಆಮೇಲೆ ತಗೊಳ್ತಾರೆ. ಆ ರೀತಿ ಮನಸ್ಥಿತಿಯವರು ಈ ಹೆಣ್ಮಕ್ಳು. ಮತ್ತು ಇವರಿಗೆ ರುಚಿಕರವಾದ ಊಟ ತಿಂಡಿಗಳು, ಒಳ್ಳೊಳ್ಳೆ ರೆಸ್ಟೋರೆಂಟ್ಗೆ ಹೋಗಬೇಕು, ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮನೇಲೂ ಅಡುಗೆಗಳನ್ನು ತುಂಬ ರುಚಿಕಟ್ಟಾಗಿ ಮಾಡ್ತಾರೆ. ನಿಮ್ಮ ವೈಫ್ ವೃಷಭ ರಾಶಿಯವರಾಗಿದ್ದರೆ, ಅವರೇನಾದರೂ ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡು ಮುನಿಸ್ಕೊಂಡಿದ್ರೆ ಅವರನ್ನು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ, ಅಥವಾ ಒಳ್ಳೆ ಶಾಪಿಂಗ್ ಸೆಂಟರ್ಗೆ ಕರೆದುಕೊಂಡು ಹೋದರೆ ಅವರು ಹೆಚ್ಚು ಖುಷಿ ಪಡ್ತಾರೆ. ಜನರಲ್ ಆಗಿ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಇಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ವೃಷಭ ರಾಶಿಯವರಿಗೆ ತುಂಬ ಇಷ್ಟಪಡ್ತಾರೆ ಇವರು. ವೃಷಭ ರಾಶಿಯವರು ಹೃದಯದಿಂದ, ಮನಸ್ಸಿನಿಂದ ಬಹಳ ಒಳ್ಳೆಯವರು. ತನ್ನ ಕುಟುಂಬದವರಿಗೆ, ಜೀವನ ಸಂಗಾತಿಗೆ, ತನ್ನ ಸ್ನೇಹಿತರಿಗೆ ಪರಿಶುದ್ಧವಾದಂತಹ ಪ್ರೀತಿ, ವಿಶ್ವಾಸ, ಕಾಳಜಿಯನ್ನು ತೋರಿಸ್ತಾರೆ. ಇವರು ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಯಾವುದೇ ಸಿಚುವೇಶನ್ನೇ ಆದರೂ ಅಡ್ಜಸ್ಟ್ ಮಾಡ್ಕೋತಾರೆ. ಇವರಿಗೆ ಕೋಪ ಬರೋದು ಕಡಿಮೆ. ತುಂಬ ಶಾಂತ ಸ್ವಭಾವದವರಾಗಿರ್ತಾರೆ. ಆದರೆ ಕೋಪ ಮಾಡಿಕೊಂಡ್ರೆ ತುಂಬ ಬೇಗ ಕೋಪ ಮಾಡ್ಕೊಳ್ತಾರೆ. ತನ್ನಷ್ಟಕ್ಕೆ ತಾನೇ ಸಮಾಧಾನ ಆಗ್ತಾರೆ. ಯಾರಾದರೂ ಇವರ ದ್ವೇಷ ಕಟ್ಕೊಂಡ್ರೆ ಇವರ ಮೇಲೆ
ಇವರಷ್ಟು ಪ್ರೀತಿಸುವವರು ಇಲ್ಲ, ಇವರಷ್ಟು ದ್ವೇಷಿಸುವವರು ಇಲ್ಲ. ಇವರ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರನ್ನು ತನ್ನ ಜೀವನದ ಕೊನೆ ಕ್ಷಣದವರೆಗೂ ಮಾತನಾಡಿಸೋದಿಲ್ಲ. ಬಹಳ ಹಠವನ್ನು ಸಾಧಿಸ್ತಾರೆ. ಹಠ ಇವರ ನೆಗೆಟಿವ್ ಗುಣ ಅಂತ ಹೇಳಬಹುದು. ವೃಷಭ ರಾಶಿಯ ಮಹಿಳೆಯರಿಗೆ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಫ್ಯಾಷನ್, ಡಿಸೈನ್ ಇವುಗಳಲ್ಲಿ ಹೆಚ್ಚು ಆಸಕ್ತಿ, ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ವೃಷಭ ರಾಶಿಯವರು ತನ್ನನ್ನು ಹೆಚ್ಚು ಪ್ರೀತಿಸುವಂತಹ, ಸುರಕ್ಷಿತವಾಗಿ ನೋಡಿಕೊಳ್ಳುವಂತಹ ಜೀವನ ಸಂಗಾತಿಯನ್ನು ಬಯಸ್ತಾರೆ. ಇವರು ನಿರ್ಧಾರಗಳನ್ನು ಯೋಚನೆ ಮಾಡಿ ಸಮಾಧಾನವಾಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ತಾರೆ. ತುಂಬ ಆತರ ಪಡೋದಿಲ್ಲ ಡಿಸಿಷನ್ ತಗೊಳ್ಳುವಾಗ. ತುಂಬ ಲಾಯಲ್ ಆಗಿರ್ತಾರೆ. ನಂಬಿಕೆಗೆ ಅರ್ಹವಾದಂತಹ ಹೆಣ್ಣು ಮಕ್ಕಳು ಇವರು. ಲೈಫಲ್ಲಿ ತುಂಬ ಕಂಫರ್ಟಬಲ್ ಆಗಿರಬೇಕು. ಎಲ್ಲನೂ ಅಷ್ಟೇ, ಮನೆ ಆಗಲಿ, ಗಾಡಿ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಪ್ರತಿಯೊಂದರಲ್ಲೂ ಒಂದು ಕಂಫರ್ಟ್ ಬೇಕು ಇವರಿಗೆ. ಆರಾಮದಾಯಕವಾದಂತಹ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಹೆಣ್ಮಕ್ಳು ಜಾಯಿಂಟ್ ಫ್ಯಾಮಿಲಿಗೂ ಅಡ್ಜಸ್ಟ್ ಆಗ್ತಾರೆ. ಈ ಮೇಷರಾಶಿಯ ಹೆಣ್ಮಕ್ಳು ನೇರವಾಗಿ, ದಿಟ್ಟವಾಗಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದ್ರಿಂದ ಇವರಿಗೆ ಜಾಯಿಂಟ್ ಫ್ಯಾಮಿಲಿ ಅಷ್ಟು ಅಡ್ಜಸ್ಟ್ ಆಗಲ್ಲ. ಬಟ್ ವೃಷಭ ರಾಶಿಯ ಹೆಣ್ಮಕ್ಳು ಜಾಯಿಂಟ್ ಫ್ಯಾಮಿಲಿಗೂ ಅಡ್ಜಸ್ಟ್ ಆಗ್ತಾರೆ. ವೃಷಭ ರಾಶಿ ಪೃಥ್ವಿ ತತ್ವ ರಾಶಿಯಾದ್ದರಿಂದ ಈ ಹೆಣ್ಣು ಮಕ್ಕಳಲ್ಲಿ ಸಹನೆ, ತಾಳ್ಮೆ ಹೆಚ್ಚಾಗಿ ಕಾಣಬಹುದು. ತನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ತನ್ನ ಫೀಲಿಂಗ್ಸನ್ನು ಅಷ್ಟೇ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಹಳ ಬೇಗ. ಇವರು ಅಂತರ್ಮುಖಿಗಳಾಗಿರ್ತಾರೆ. ಇವರ ಮನಸ್ಸಿನಲ್ಲಿ ಕಪಟ ಇರೋದಿಲ್ಲ. ಇವರು ತುಂಬ ಬುದ್ಧಿವಂತಿಕೆಯಿಂದ ತನ್ನ ವ್ಯವಹಾರಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸುವವರಾಗಿರ್ತಾರೆ. ಒಳ್ಳೆ ರೀತಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಿರ್ತಾರೆ. ಇವಿಷ್ಟು ವಿಚಾರಗಳು ವೃಷಭ ರಾಶಿ ಸ್ತ್ರೀಯರ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.